ಇದರ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಡಿಫ್ರೆಂಟ್ ವಿಡಿಯೋ ಇದು. ಏನಕ್ಕಂದ್ರೆ ಲಂಗ ದಾವಣಿ ನನಗೆ ಒಂದು ರೆಡಿಮೇಡ್ ನೋಡಿ ಲಂಗ ದಾವಣಿ ಪೀಸ್ ಅನ್ನ ತಗೊಂಡ್ಬಂದಿದ್ರು ಅವರು. ನಾನು ನಿಮಗೆ ಇವತ್ತು ಅದರಲ್ಲಿ ಈ ಮಕ್ಕಳದು ಬ್ಲೌಸ್ ಕೂಡ ಬರುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಬ್ಲೌಸ್ ಅನ್ನ ಇದು ನಾನೇ ಹಾಕೊಟ್ಟಿದ್ದೆ ಅವರಿಗೆ. ಇದೇ ಮೆಜರ್ಮೆಂಟ್ಗೆ ನಾನು ಇವಾಗ ಬ್ಲೌಸು ಹಾಗೆ ಲಂಗನ ಕಟ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ನೋಡಿ ಇದು ಬ್ಲೌಸ್ಗೆ ಕೊಟ್ಟಿದ್ದಾರೆ, ಈ ರೀತಿ ಬಂದಿದೆ. ಇದು ಓನ್ಲಿ 500 ರೂಪಾಯಿ ಕೊಟ್ಟಿದ್ದಾರೆ ಅಂತ ಪೀಸಿಗೆ. ನೋಡಿ ಈ ರೀತಿ ಇದು ಮೇಲ್ಗಡೆ ಬ್ಲೌಸ್ಗೆ ಬಂದಿದೆ. ಹಾಗೆ ನೋಡಿ ಒಂದು ಸೊಂಟಕ್ಕೆ ಪಟ್ಟಿ ಬಂದಿದೆ ಇದು. ಹಾಗೆ ಇದು ವೇಲು, ಇದು ನೋಡಿ ವೇಲು ಈ ರೀತಿ ಬಂದಿದೆ. ಎರಡು ಕಡೆಗೂ ಬಾರ್ಡರ್ ಬಂದಿದೆ, ಇದು ವೇಲು. ಹಾಗೆ ನೋಡಿ ಇದು ಲಂಗ ಕೊಟ್ಟಿದ್ದಾರೆ. ಲಂಗಕ್ಕೆ ನೋಡಿ ಈ ತರ ಬಾರ್ಡರ್ ಬರುತ್ತೆ, ದೊಡ್ಡ ಬಾರ್ಡರ್ ಬಂದಿದೆ ಈ ರೀತಿ. ಈಗ ಮೊದಲಿಗೆ ನೋಡಿ ನಾವು ಲಂಗನ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಮೆಜರ್ಮೆಂಟ್ ಬಂದು 34 ಇಂಚು ಉದ್ದ ಇದೆ, 25 ಸೊಂಟದಳತೆ ಇದೆ. ನೋಡಿ ಒಂದು 44 ಮೀಟರ್ ಇದೆ ನೋಡಿ ಟೋಟಲ್. ಲಂಗಕ್ಕೆ ಕೊಟ್ಟಿದ್ದಾರೆ 4 ಮೀಟರ್ನ. ಫುಲ್ ಹೆವಿ ಆಗುತ್ತೆ ಮಾತ್ರ, ಪ್ಲೇಟ್ಸ್ ಮಾತ್ರ ಸಖತ್ತ ಬರುತ್ತೆ ನೋಡಿ ಇದಕ್ಕೆ. ನೋಡಿ ಈ ರೀತಿ ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ. ನೋಡಿ 34 ಇಂಚು ಲೆಂತ್ ಇದೆ. ನೋಡಿ 1 ಇಂಚು ನಾವು ಎಕ್ಸ್ಟ್ರಾನೇ ಕೊಡೋಣ. 34 ಅಂದ್ರೆ 35 ಕೊಡೋಣ. ನೋಡಿ ಇಲ್ಲಿ ಬಾರ್ಡರ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಇದನ್ನ ಫೋಲ್ಡ್ ಮಾಡ್ಬೇಕು ಸ್ನೇಹಿತರೆ. ಇದನ್ನೆಲ್ಲ ಫೋಲ್ಡ್ ಮಾಡಿದ್ರೆ ಇದು ಹೋಗುತ್ತೆ, ಹಾಗಾಗಿ ಇಲ್ಲಿವರೆಗೂ ನಾವು ಮಾತ್ರ ಫೋಲ್ಡ್ ಮಾಡಬೇಕು. ಇದು ಎಷ್ಟು ಬರುತ್ತೋ ಅಷ್ಟು. ಸ್ವಲ್ಪ ಅರ್ಧ ಇಂಚ್ ಇದ್ರೆ ನಾವು ಬೇರೆ ಪಟ್ಟಿನೇ ಹಾಕ್ಬೇಕು ಒಳಗಡೆಗೆ. ಆದ್ರೆ ಇದು 1.5 ಇಂಚಿನಷ್ಟು ಬಂದಿದೆ, ಅದನ್ನೇ ನಾವು ಫೋಲ್ಡ್ ಮಾಡೋಣ. ನೋಡಿ ಇಲ್ಲಿಂದ ನಮಗೆ ಬೇಕಾಗಿರೋದು 34 ಇಂಚು ಅವ್ರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತಗೋಣ ಸ್ನೇಹಿತರೆ. ನೋಡಿ ಇದು ಪ್ಲೇಟ್ಸ್ ಎಲ್ಲ ಆದಾಗ ಸಿಂಕ್ ಆಗುತ್ತೆ, ಹಾಗಾಗಿ 1 ಇಂಚನ್ನ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. 35 ಇಂಚು ಮಾರ್ಕ್ ಮಾಡ್ಕೋಬೇಕು. 35 ಇಂಚು ಅಂದ್ರೆ ನೋಡಿ 2 ಇಂಚು ನಾವು ಬೆಲ್ಟ್ ಇಡಬೇಕು. ಬೆಲ್ಟ್ ಅಂದ್ರೆ ಕಸಿ ಹಾಕ್ತೀವಲ್ಲ, ಲಾಡಿ ಹಾಕಿ ನಾವು ಇದು ಬೆಲ್ಟ್ ಎಲ್ಲ ರೆಡಿ ಮಾಡಬೇಕು. ಹಾಗಾಗಿ ಬೆಲ್ಟ್ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಕಸಿ ಕೂಡ ಮಾಡ್ಬೋದು. ನಾನು ಇದಕ್ಕೆ ಅವ್ರು ಕಸಿ ಮಾಡು ಅಂತ ಹೇಳಿದಾರೆ, ಹಾಗಾಗಿ ಕಸಿಯನ್ನ ಮಾಡ್ತಾ ಇದ್ದೀನಿ. ಕಸಿ ಹಾಕ್ಲಿಕ್ಕೆ ಪಟ್ಟಿ ಬಿಡ್ಬೇಕಲ್ಲ. ನೋಡಿ 35 ಇಂಚು ಲೆಂತ್ ಇದ್ರೆ ಅದರಲ್ಲಿ 2 ಇಂಚು ನಾನು ಪಟ್ಟಿ ಮಾಡ್ತೀನಿ ಅನ್ಕೊಂಡ್ರೆ ನೋಡಿ 33 ನಮಗೆ ಬೇಕು. 1/2 ಇಂಚು ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಬಂದು 33ವರೆಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಲೆಂತ್ ಅನ್ನ. ನೋಡಿ 33ವರೆಗೆ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದನ್ನ ನೋಡಿ ನಾವು ಲೆಂತ್ ಆಗಿ ಕಟ್ ಮಾಡ್ಕೋಬೇಕು. ಸ್ನೇಹಿತರೆ ಈ ಲಂಗ ಸ್ಟಿಚ್ ಮಾಡೋಕೆ ನೋಡಿ 4 ಹತ್ರ ನ್ಯಾಚ್ ಹಾಕಬೇಕು. ಏನಕ್ಕಂದ್ರೆ ಕರೆಕ್ಟ್ ಆಗಿ ಬರ್ಬೇಕು ನೋಡಿ. ನಾವು ಏನು ಬೆಲ್ಟಿಗೆ ಅಟ್ಯಾಚ್ ಮಾಡ್ತೀವಲ್ಲ, ಪ್ಲೇಟ್ಸ್ ಅನ್ನೋದು ಇದೆಲ್ಲ ಒಂದೇ ಲೆವೆಲ್ ಅಲ್ಲಿ ಬರಬೇಕು. ನೋಡಿ ಎಷ್ಟು ಮೀಟರ್ ಇದೆ ತೋರಿಸ್ತೀನಿ. 4 ಮೀಟರ್ ಇದೆಯಾ ಅಲ್ಲೂ ಗೊತ್ತಿಲ್ಲ. 4 ಮೀಟರ್ಗಿಂತ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ, ಬಟ್ 3.25 ಮೀಟರ್ ವರೆಗೂ ಇದೆ. ಇದೇನು ಬಹಳ ದೊಡ್ಡವ್ರದಲ್ಲ ಇದು. ನಾವು ನ್ಯಾಚ್ ಹಾಕಂತ ಇದ್ದೀನಿ. ಇವಾಗ ನೋಡಿ ಇದಕ್ಕೆ ಬೆಲ್ಟ್ ಅನ್ನ ಕಟ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಹಾಕಕ್ಕಾಗಲ್ಲ. ನೋಡಿ ಇದು ಹಬ್ಬದ ದಿನ ಬಂದಿರೋದ್ರಿಂದ ಇದು ನಾನು ಸ್ಟಿಚಿಂಗ್ ವಿಡಿಯೋ ಮಾಡ್ತಾ ಇಲ್ಲ. ನಾನು ನಿಮ್ಗೆ ಕಟಿಂಗ್ ವಿಡಿಯೋ ಮಾಡ್ಬೇಕಂತ ಹೇಳಿ ಇದನ್ನ ಮಾಡಿದ್ದೀನಿ. ನೋಡಿ ಸಿಂಗಲ್ ಡಾಟ್ ಬ್ಲೌಸ್. ನೋಡಿ ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ಡಾಟ್ ಇದೆ. ಇದನ್ನು ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಸ್ನೇಹಿತರೆ ಅವರಿಗೆ. ಇದೇ ಮೆಜರ್ಮೆಂಟ್ ಮೇಲೆ, ಅಂದ್ರೆ ಸ್ವಲ್ಪ ಲೆಂತ್ ಅನ್ನ ಇಡಬೇಕು. 1 ಇಂಚ್ವರೆಗೂ ಲೆಂತ್ ಅನ್ನ ಜಾಸ್ತಿ ಇಡಬೇಕು. ಹಾಗೆ ಸ್ಲೀವ್ ಅನ್ನ ಚೇಂಜ್ ಮಾಡ್ಕೋಬೇಕು. ಸ್ಲೀವ್ ಸೈಜ್ ಬಂದು ನೋಡಿ 7.5 ಇಂಚ್ ಹೇಳಿದಾರೆ ಲೆಂತ್. ಹಾಗೆ ಇದಕ್ಕೆ ಪಫ್ ಬರುತ್ತೆ, ಪಫ್ ಸ್ಲೀವ್ ಬರುತ್ತೆ ಇದಕ್ಕೆ. ನಾವು ಆ ರೀತಿ ಕಟ್ ಮಾಡ್ಕೋಬೇಕು. ಬಟ್ ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನಾನು ಲೈನಿಂಗು ಈ ಬಟ್ಟೆ ಕೊಟ್ಟಿದ್ದಾರೆ ಅವರು ಒಳಗಡೆ ಹಾಕ್ಲಿಕ್ಕೆ. ನೋಡಿ ನಾನು ಇದರಲ್ಲೇ ಕಟ್ ಮಾಡ್ತೀನಿ. ನೋಡಿ ಮೊದಲಿಗೆ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು ಎಷ್ಟಿದೆ ಅಂತ. ಇದಕ್ಕಿಂತ 1 ಇಂಚು ಫ್ರೀ ಆಗಿ ಇಡೋಣ ಸ್ನೇಹಿತರೆ. ನೋಡಿ ಇದು 13 ಇಂಚ್ ಇದೆ. 13 ಅಂದ್ರೆ 26 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಸೊಂಟ ಅಳತೆ ಬಂದು ಇದಕ್ಕಿಂತ 1 ಇಂಚ್ ಜಾಸ್ತಿನೇ ಇಡಬೇಕು. ಅದು 26 ಇದ್ರೆ 28 ಇಡೋಣ. ನೋಡಿ ಅದು ಲೂಸ್ ಆದ್ರೆ ಬೇಕಾದ್ರೆ ಇಟ್ಕೊಡ್ಬೋದು. ಇದು 22 ಇದೆ. ಸೊಂಟ ಅಳತೆ ಬಂದು 22 ಇದೆ. ಅಂದ್ರೆ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 6.5 ಬರುತ್ತೆ. 6.5 ಬರುತ್ತೆ. ನಾನು 1/2 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಅಲ್ಲಿಗೆ 7 ಇಂಚ್ ಇಡಬೇಕು. 7 ಪ್ಲಸ್ 2 ಇಂಚ್ ಮಾರ್ಜಿನ್ ಇಡೋಣ ಸ್ನೇಹಿತರೆ. ಇವ್ರು ಮಕ್ಕಳಾಗಿರೋದ್ರಿಂದ ಮತ್ತೆ ಇವ್ರಿಗೆ ಎನ್ಲಾರ್ಜ್ ಮಾಡ್ಕೋಬಹುದು, ಎಕ್ಸ್ಟ್ರಾ ಬೇಕಾದ್ರೆ ಮಾಡ್ಕೋಬಹುದು. ನೋಡಿ 6.5 ಪ್ಲಸ್ 7 ಪ್ಲಸ್ 2 9 ಇಂಚಿಗೆ ನಾನು ಈ ರೀತಿ ಫೋಲ್ಡಿಂಗ್ ಹಾಕೊಂಡಿದ್ದೀನಿ. ನೋಡಿ 9 ಇಂಚಿಗೆ ಫೋಲ್ಡ್ ಹಾಕೊಂಡು ಇದನ್ನ ಕಟ್ ಮಾಡೋಣ.
ನೋಡಿ ಫ್ರಂಟ್ ಬ್ಯಾಕು ಎರಡೂ ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಮೊದಲಿಗೆ 12 ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 12.5 ಇಂಚು ಇಡೋಣ. ನೋಡಿ 12.5 ಇಂಚಿಗೆ ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿಂದ 12.5ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಂದ 12.5 1/2 ಇಂಚು ಮಾರ್ಜಿನ್, ಅಲ್ಲಿಗೆ ಕೆಳಗಡೆ ಒಂದು 1/2 ಇಂಚ್ ಮಾರ್ಜಿನ್ ಸೇರಿದ್ರೆ 13.5ಗೆ ಮಾರ್ಕ್ ಮಾಡ್ಕೊಂತೀನಿ. ಟೋಟಲ್ 1 ಇಂಚ್ ಮಾರ್ಜಿನ್ ಅನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನ ಕಟ್ ಮಾಡ್ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ನನಗೆ ಬೇಕಾಗಿಲ್ಲ. ಫ್ರಂಟ್ ಬ್ಯಾಕು ಎರಡು ಒಂದೇ ಅಳತೆ ಬರುತ್ತೆ. ನೋಡಿ ಇವಾಗ ನೆಕ್ ಬಿಡ್ದನ್ನ ಸ್ನೇಹಿತರೆ ಇದು 1.5 ಇಂಚ್ ಇಟ್ಟರೆ ಸಾಕು. ಸಣ್ಣ ಮಕ್ಕಳು ಆಗಿರೋದ್ರೆ 1.5 ಇಂಚ್ ಇಟ್ಟರೆ ಸಾಕು. ಶೋಲ್ಡರ್ ನೋಡಿ ಇದನ್ನ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ, ಅಷ್ಟೇ ಇಡೋಣ. ನೋಡಿ 2.5 ಇದೆ. ಬ್ಯಾಕ್ ನೋಡಿ ಡೀಪ್ ಎಷ್ಟು ಬೇಕು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 1/2 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರಂಟ್ ನೆಕ್ ಅನ್ನ ನೋಡಿ ಸ್ವಲ್ಪ ಇಟ್ಟರೆ ಸಾಕು. ಆರ್ಮೋಲ್ ಡೌನಿಂಗ್ ಅನ್ನ ನೋಡಿ ಬೇಕಾದ್ರೆ ಇದರಲ್ಲೇ ನೋಡ್ಕೊಳ್ಳಿ ನೀವು, ಇಲ್ಲ ಅಂದ್ರೆ ಅಂದಾಜಲ್ಲಿ ಕೂಡ ಇಡಬಹುದು ಸ್ನೇಹಿತರೆ. ಇದು ಸ್ವಲ್ಪ ಲೂಸ್ ಇರುತ್ತೆ. ನೋಡಿ ಇದು 5 ಇಂಚ್ ಇದೆ. 5 ಇಂಚು 4.25 ಇಂಚು 4.5 ಇಂಚ್ ಇಟ್ಟರೆ ಸಾಕಾಗುತ್ತೆ. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಬ್ಯಾಕ್ ಡೀಪ್ ಅನ್ನ ಜಾಸ್ತಿ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೆ. ಹಾಗೆ ನೋಡಿ ಸೊಂಟದ ಅಳತೆ ಬಂದು ಎಷ್ಟಿದೆ, ಎರಡು ನಾವು 1 ಇಂಚು ಡಾಟ್ ಹಿಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಮಗೆ 22 ಬಂತು. 22ನ್ನ ನಾವು 4ರಿಂದ ಡಿವೈಡ್ ಮಾಡಿದಾಗ 5.25 ಇಂಚ್ ಬರುತ್ತೆ. ನೋಡಿ 5.25 ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ 1 ಇಂಚು ಡಾಟ್ ಅಥವಾ 1.25 ಇಂಚ್ವರೆಗೂ ಹಿಡೀರಿ, ಏನು ತೊಂದರೆ ಇಲ್ಲ. 1.25 ಇಂಚ್ವರೆಗೂ ಹಿಡಿತಾ ಇದೆ ನೋಡಿ. ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಇದು ಈ ರೀತಿ ನೀವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕು ಬರುತ್ತೆ. ಹಾಗೆ ಬ್ಯಾಕ್ ಸೈಡು ನಾವು ಹುಕ್ಸ್ ಹತ್ತಲಿಕ್ಕೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಎಕ್ಸ್ಟ್ರಾ ಪಟ್ಟಿಯನ್ನು ಕೊಟ್ಟು ನೀವು ನೋಡಿ ಈ ರೀತಿ ಹುಕ್ಸ್ ಅನ್ನ ಅಟ್ಯಾಚ್ ಮಾಡ್ಬೋದು, ಇಲ್ಲ ಹುಕ್ಸ್ ಮನೆ ಮಾಡ್ಬೋದು, ಇಲ್ಲಾಂದ್ರೆ ಹೆಮ್ಮಿಂಗ್ ಅಲ್ಲಿ ಕೂಡ ನೀವು ಹುಕ್ಸ್ ಅನ್ನ ಮಾಡ್ಬೋದು. ಇದರಲ್ಲಿ ಕೊನೆಗೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಟಿಂಗ್ದು. ತುಂಬ ವಿಡಿಯೋ ಇವತ್ತು ಹಬ್ಬದ ದಿನ ಆಗಿರೋದ್ರಿಂದ ತುಂಬ ಬಟ್ಟೆ ಹೊಲಿಯೋದಿದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಟಿಂಗ್ದು ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ಬೇರೆ ಪ್ರಾಬ್ಲಮ್ ಬಂತು. ಹಾಗಾಗಿ ನೋಡಿ ನಾನು ರೆಡಿ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇದು ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಒಂದಿನ ನಿಮಗೆ ಯಾವಾಗಾರು ಇದ್ರದ್ದು ಕಟಿಂಗ್ ಫುಲ್ಲು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ನಾನು, ಕಟಿಂಗ್ದು ಸ್ಟಿಚಿಂಗ್ದು ಕೂಡ. ನೋಡಿ ಈ ಥರ ಫಿನಾಲೆ ಆಗಿ ರೆಡಿಯಾಗಿದೆ ನೋಡಿ. ಇದು ಪಪ್ ಸ್ಲೀವನ್ನು ಇಟ್ಟಿದ್ದೀನಿ ನಾನು ಈ ರೀತಿ. ಇದು 5 ವರ್ಷ ಹುಡುಗಿಗೆ ನೋಡಿ ಈ ರೀತಿ ಪಪ್ಸ್ ಬಂದಿದೆ. ಇದು 7.5 ಇಂಚು ಲೆಂತ್ ಇದೆ ಸ್ನೇಹಿತರೆ. ಸ್ಲೀವ್ ಲೆಂತ್ ಬಂದು 7.5 ಇಂಚ್ ಇದೆ. ಹಾಗೆ ನೋಡಿ ಇದು 12.5 ಇಂಚು ಉದ್ದ ತಗೊಂಡಿದ್ದೀನಿ ನಾನು ಈ ಬ್ಲೌಸ್ದು. ಹಾಗೆ ನೀವು ಚೆಸ್ಟ್ ಮೆಜರ್ಮೆಂಟ್ ಕೂಡ ನೋಡಿದ್ರಿ ಯಾವಾಗಲೇ, 26 ಇದೆ, ಕೆಳಗಡೆ 22 ಇದೆ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟು. ಓಕೆ, ಇದಕ್ಕೆ ಹುಕ್ಸ್ ಹಾಕಂಗೆ ಮಾಡಿದ್ದೀನಿ ನೋಡಿ. ಹಾಗೆ ಇದು ಫ್ರಂಟ್ ಪಾರ್ಟು ನೋಡಿ ಈ ಥರ ಕಾಣ್ತಾ ಇದೆ. ಹಾಗೆ ನಿಮಗೆ ನೋಡಿ ಇದ್ರದ್ದು ಸೊಂಟದ ಪಟ್ಟಿ ಇದು ಈ ರೀತಿ ಬರುತ್ತೆ. ಹಾಗೆ ನೋಡಿ ಇಲ್ಲಿ ರೆಡಿ ಆಗಿದೆ. ಈ ಥರ ನಾನು ಐರನ್ ಮಾಡಿ ಇಟ್ಟಿದ್ದೀನಿ, ಬಟ್ ಇದನ್ನು ಸೇರಿಸಿಲ್ಲ ಸ್ನೇಹಿತರೆ. ನೋಡಿ ನಾನು ಇದನ್ನು ಸೇರಿಸಿಲ್ಲ. ಫಸ್ಟಿಗೆ ಐರನ್ ಮಾಡ್ಕೊಂಡು ನೀನು ನಂತರ ಇದನ್ನು ಸೇರಿಸ್ಬೇಕಾಗುತ್ತೆ. ಇದನ್ನು ನೋಡಿ ಈ ಥರ ರೆಡಿಯಾಗಿದೆ. ದಯವಿಟ್ಟು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ನಿಮಗೆ ನೋಡಿ ಸ್ನೇಹಿತರೆ, ನಾನು ಹಿಂದೊಂದು ವಿಡಿಯೋ ಹಾಕಿದ್ದೆ, ಮೊನ್ನೆ ಹಾಕಿದ್ದೆ. ಇದರದ್ದೊಂದು ಲಂಗ ಬ್ಲೌಸಿಂದು ಕಟಿಂಗ್ ವಿಡಿಯೋ ಹಾಕಿದ್ದೆ, ಸ್ಟಿಚಿಂಗು ಕಟಿಂಗು. ಬಟ್ ಯಾರೂ ನೋಡಿಲ್ಲ, ಹಾಗಾಗಿ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಂಡು ನಾನು ಇದ್ರದ್ದು ವಿಡಿಯೋ ಮಾಡ್ತಾಯಿಲ್ಲ. ಇಂಟ್ರೆಸ್ಟ್ ಬೇಕು ಅಂದರೆ ನಿಮಗೆ ನೆಕ್ಸ್ಟು ನಾನು ಮುಂದಿನದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ
ನೋಡಿ ಸ್ನೇಹಿತರೆ, ಈ ರೀತಿಯಾಗಿದೆ. ದಯವಿಟ್ಟು ಏನಾದ್ರು ನಿಮ್ಮ ಸಜೆಷನ್ ಇದ್ದರೆ ನೋಡಿ. ಸಖತ್ತಾಗಿ ಕಾಣ್ತಾ ಇದೆ, ನನ್ನ ಪ್ರಕಾರ ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು 500 ರೂಪಾಯಿ ಕೊಟ್ಟಿದ್ದಾರೆ ಅಂತಷ್ಟೇ ಅವರು. ನಿಮಗೆ ನಾನು ಅದ್ರ ಲಿಂಕನ್ನು ಇಸ್ಕೊಂತೀನಿ ಅವ್ರ ಕೊಟ್ಟಾಗೆ. ನೀವು ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಅದನ್ನು ಬೈ ಮಾಡ್ಬೋದು. ಅವ್ರು ಎಲ್ಲಿ ಬೈ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ಏನೋ ಬೈ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಸ್ನೇಹಿತರೆ, 500 ರೂಪಾಯಿ ಕೊಟ್ಟಿದ್ದಾರೆ ಅಂತಷ್ಟೇ. ಬಟ್ಟೆನೂ ಚೆನ್ನಾಗಿದೆ, ಕ್ವಾಲಿಟಿ. 500 ರೂಪಾಯಿ ವರ್ತ್ ಇದೆ ಇದಕ್ಕೆ. ನೋಡಿ, ನಿಮ್ಮ ಕಡೆ ಏನಾದ್ರು ಕಮ್ಮಿ, ನಿಮಗೇನಾದ್ರು ಗೊತ್ತಿರೋದು ಕಡಿಮೆ ಸಿಗ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 500 ರೂಪಾಯಿ ಬೆಟರ್ ಅನ್ಕೊಂತೀನಿ. ಏನಕ್ಕಂದರೆ ಇದು ನೋಡಿ 4 ಮೀಟ್ರ್ ಇದೆ. ಲಂಗ ಬಟ್ಟೆ ಬಂದು ಟೋಟಲ್ 4 ಮೀಟ್ರ್ ಕೊಟ್ಟಿದ್ದಾರೆ. ಹಾಗೆ ಇದು ಬ್ಲೌಸಲ್ಲಿದೆಯಲ್ಲ, ಇದು ಕೂಡ 1 ಮೀಟ್ರೇ ಇದೆ. ಹಾಗೆ ಇದು ಅದಕ್ಕೆ ದುಪ್ಪಟ ಇದೆಯಲ್ಲ, ಅದು ಸುಮಾರು 2 ಮೀಟ್ರ್ ಇದೆ. ಅಲ್ಲ, ತುಂಬ ಲೆಂತ್ ಇದೆ. ದೊಡ್ಡವ್ರಿಗೂ ಕೂಡ ಆಗುತ್ತೆ ಸ್ನೇಹಿತರೆ ಇದು. ನನಗೇನೋ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ತಿಳಿಸಿ.